ವೆಲ್ಕಮ್ ಟು ದಾಶಿನಿಯಲ್ಲಿ ಡೆಮೋಕ್ರಸಿ. ದೇಶ ಬದಲಾಗ್ತಾ ಇದೆಯಾ? ಜನ ಬದಲಾಗ್ತಾ ಇದಾರ? ನಾಯಕ ಯಾರಾಗ್ತಾರೆ? ಜನಕ್ಕೆ ಯಾರಿಷ್ಟ? ಸಿಕ್ಕಾವಳೆ ಚರ್ಚೆ ಆಗ್ತಿದೆ ಅಲ್ಲ. MP ಎಲೆಕ್ಷನ್ ಹತ್ರ ಬರ್ತಾ ಇದೆ, ವೋಟಿಂಗ್ ಡೇಟ್ ಕೂಡ ಹತ್ರ ಆಗ್ತಾ ಇದೆ ಅಂದ್ಮೇಲೆ ಸುಮ್ಮನೆ ಅಂತೂ ಯಾರು ಇಲ್ಲ. ಊಟ ಮಾಡ್ತಾ ತಿಂಡಿ ತಿಂತ ಅದ್ರ ಬಗ್ಗೆನೇ ಚರ್ಚೆ. ಸೊ ಏನ್ ಮಾತಾಡ್ತಾ ಇದಾರೆ ಅಂತ ನಿಮ್ಗೆ ತಿಳಿಸೋದಕ್ಕೆ ಇವತ್ತು ಯಶವಂತಪುರದಲ್ಲಿರುವಂತಹ ಹಳ್ಳಿ ಮನೆಗೆ ಕರ್ಕೊಂಡ್ ಬಂದಿದ್ದೀನಿ. ಫಾಲೋ ಮಿ ಗೈಸ್. ಹಾಯ್ ಎವ್ರಿವನ್. ಎಷ್ಟು ಸಕ್ಕರಾಗಿದೆ ಅಲ್ಲ ಜೋಶು. ಸೊ ಏನಾಗ್ಬೇಕು ಈ ಸಲ MP ಎಲೆಕ್ಷನ್ ಅಲ್ಲಿ ಏನ್ ಚೇಂಜಸ್ ಆಗ್ಬೇಕು? ಮೋದಿ ಬರ್ಬೇಕು. ಯಾಕೆ? ಮೋದಿ ಬಂದ್ರೆ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಅವ್ರೊಬ್ಬರಿಂದನೇ ಸಾಧ್ಯ, ಅವರೇ ಬರ್ಬೇಕು. ಅವ್ರ ತರನೇ ಇನ್ನೂ ಸುಮಾರು ಜನ ಬರ್ಬೇಕು, ಒಬ್ಬರಿಂದ ಸಾಧ್ಯ ಇಲ್ಲ, 10 ಕೈ ಸೇರಿದ್ರೇನೆ ಸಾಧ್ಯ. ಈ ಪಾಲಿಟಿಷಿಯನ್ ಅಂತ ಹೇಳಿದ್ರೆ ಒಂಥರ ಫಸ್ಟ್ ರೇಟ್ ಆಗುತ್ತೆ. ಯಾರದು? ರಾಹುಲ್ ಗಾಂಧಿ. ಯಾಕೆಂದ್ರೆ ಅವ್ರಿಗೆ ಏನು ನಾಲೆಜೇ ಇಲ್ಲ, ಇಂಡಿಯಾ ಬಗ್ಗೆ ಏನು ಗೊತ್ತೇ ಇಲ್ಲ ಅವ್ರಿಗೆ. ಯಾಕೆಂದ್ರೆ ಅವ್ರಿಗೆ ಏನು ನಾಲೆಜೇ ಇಲ್ಲ, ಇಂಡಿಯಾ ಬಗ್ಗೆ ಏನು ಗೊತ್ತೇ ಇಲ್ಲ ಅವ್ರಿಗೆ. ಆಮಿಷಗಳನ್ನು ನೋಡೋ ರಾಜಕಾರಣಿಗಳನ್ನು ನೋಡಿದ್ರೆ ಏನನ್ಸುತ್ತೆ? ತುಂಬಾ ಸಿಟ್ಟು ಬರುತ್ತೆ. ಆಕ್ಚುಲಿ ಅದನ್ನೆಲ್ಲ ಬಿಟ್ಟು ನಮ್ಮ ದೇಶ ಒಂದೇ ಅಂತ ನಾವು ಸಪೋರ್ಟ್ ಮಾಡ್ಬೇಕು. ಇವರು ಯಾರು ಅಂತ ಹೇಳ್ತಾರೆ ನೋಡೋಣ ಎಲ್ರು. DK ಶಿವಕುಮಾರ್ ಏನಾಗಿದ್ದಾರೆ? ಪೆಟ್ರೋಲ್ ಇಂಧನ ಖಾತೆ ಸಚಿವ. ಜಲಸಂಪನ್ಮೂಲ ಸಚಿವರು ಯಾರು? DKಶಿ ಅವರೇ ಇರ್ಬೋದಲ್ಲ, ಅವರೇನೆ. ಎಲ್ಲರೂ ಒಟ್ಟಿಗೆ ಸೇರಿ ಹೇಳಿ, ಮಿಸ್ ಮಾಡದೆ ವೋಟ್ ಮಾಡಿ ಅಂತ. ರೆಡಿ? 1 2 3 ಗೋ. ಏನ್ ಆರ್ಡರ್ ಮಾಡಿದೀರಾ? ಫುಲ್ ಮೀಲ್ಸ್ ಆರ್ಡರ್ ಮಾಡಿದೀರಾ ನೀವು? ಬೇರೆ ಏನಾದ್ರು ಕೊಟ್ಬಿಟ್ರೆ ತಗೋತೀರಾ? ಬೇರೆ ಏನಂದ್ರೆ ನೀವು ಆರ್ಡರ್ ಮಾಡೋದೇ ಒಂದು, ಕೊಡೋದೇ ಇನ್ನೊಂದು ಅಂದ್ರೆ ತಗೋತೀರಾ? ಇಲ್ಲ ಚಾರ್ಟ್ ಅಲ್ಲಿ ಏನಿದೆ ಅದ್ ಮಾತ್ರ ತಗೊಂಡು. ಅಲ್ವಾ, ನಾವೇನ್ ಕೇಳ್ತೀವಿ ಅದನ್ನೇ ಕೊಡ್ಬೇಕು. ಬಟ್ ಈ ರಾಜಕಾರಣಿಗಳು ಹೇಳೋದೇ ಒಂದು, ಮಾಡೋದೇ ಒಂದು. ಹೌದು ಮೇಡಮ್. ಏನನ್ಸುತ್ತೆ ಈಗ ಪ್ರಸ್ತುತವಾಗಿ ನಮಗೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈ ದೇಶಕಾಯ ಒಬ್ಬ ಸೈನಿಕ ಬೇಕು, ಒಬ್ಬ ಮುಖಂಡ ಬೇಕು, ಅದು ನರೇಂದ್ರ ಮೋದಿ. ಈ ನಮಗೇನಾದರೂ ದೇಶದ ಅವಶ್ಯಕತೆ ನಮಗಿರೋದ್ರಿಂದ ನಿಜವಾಗ್ಲೂ ನಾವು ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕಬೇಕು, ಕಮಲದ ಚಿಹ್ನೆಗೆ ಓಟ್ ಹಾಕ್ಬೇಕಂತ ತೀರ್ಮಾನ ಮಾಡಿದ್ವಿ. ಯಾರು ಹೇಳ್ತಾರಾ ಮೇಡಮ್? ಇವರು DK ಶಿವಕುಮಾರ್. ಏನಾಗಿದ್ದಾರೆ? ಜಲಸಂಪನ್ಮೂಲ ಸಚಿವರ. ಇನ್ನೊಂದ್ಸಲ ಹೇಳಿ. ಜಲಸಂಪನ್ಮೂಲ ಸಚಿವರಾಗಿದ್ದಾರೆ. ಕರೆಕ್ಟ್, ಸೂಪರ್, ಚೆನ್ನಾಗಿ ನೋಡಿದೆ. ಜ್ಯೂಸ್ ಕುಡಿದ್ಯಾ? ಜ್ಯೂಸ್ ಕುಡಿತೀರಲ್ಲ? ಜ್ಯೂಸ್ ಕುಡಿಸ್ತಾರೆ ಸರ್, ರಾಜಕಾರಣಿಗಳು ಬಂದು ಜ್ಯೂಸ್ ಕುಡಿಸ್ತಾರೆ ಸರ್. ಹೌದಮ್ಮ, ನೀವು ಕೊಡ್ಸಿರು ಕುಡಿತೀವಿ. ಕುಡಿ ರಾಜಕಾರಣ ಕುಡಿದು ಕುಡಿಸ್ತೀವಿ. ಯಾರು ಕೊಡ್ಸಿದ್ರು ಕುಡ್ಬಿಡ್ತೀರಾ? ಇನ್ನೇನ್ ಮಾಡೋದು? ಇವಾಗ ಬಿಸಿಗೆ ಕಾಲದಲ್ಲಿ ಇನ್ನೇನ್ ಮಾಡೋಣ? ಕಾಸು ಕೊಟ್ಟು ಕುಡಿಯೋದು ಓಕೆ ಸರ್, ಅವ್ರು ಕೊಡಿಸ್ತಾರೆ ಅಂತ ಕುಡಿಯೋದು ಯಾರು? ನಾವೆಲ್ಲ ಕುಡಿಯಲ್ಲ, ಹಂಗೆಲ್ಲ ಕುಡಿಯೋದೇ ಇಲ್ಲ. ನಾವೆಲ್ಲ ಹಂಗೆಲ್ಲ ಪುಕ್ಸಾಟಿ ಕುಡಿಯೋದೇ ಇಲ್ಲ. ಬರೀ ಜ್ಯೂಸ್ ಮಾತ್ರ ಕುಡಿತೀವಿ. ದುಡ್ಡು ಕೊಟ್ಟು ಕುಡಿದಿದ್ದೇವೆ ನಾವು ಅಷ್ಟೇ. ಎಲ್ಲ ಕಡೆ ಜೋರಾಗಿರುತ್ತೆ ಎಣ್ಣೆ ಪಾರ್ಟಿ ಅಲ್ವಾ? ಏನಂತೀರಾ? ನಾವು ಮುಟ್ಟೋದೇ ಇಲ್ಲ ಅದೆಲ್ಲಾನು. ನನ್ಗೆ ಸ್ಮೆಲ್ಲೇ ಆಗೋದಿಲ್ಲಪ್ಪ. ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಮತ್ತೆ ಯಾರು ಸರ್ ಬೆಸ್ಟ್? ಏನಿವ್ರೆ ಅವ್ರು ಗೆಲ್ಲಿವರೆಗೂ ಚೆನ್ನಾಗಿರ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ. ಗದ್ದ ಮೇಲೆ ಯಾರು ಎಲ್ಲರೂ ಕೆಟ್ಟವ್ರೆ. ಎಲ್ಲರೂ ಚೆನ್ನಾಗಿದ್ದಾರೆ. ಹೌದು. ಆ ಕಡೆ ನೋಡಿ, ಹಾಯ್ ಮಾಡಿ. ಏನ್ ಹೇಳ್ತೀರಾ ರಾಜಕಾರಣಿಗಳ ಬಗ್ಗೆ? ಡೂಯಿಂಗ್ ದ ವರ್ಕ್, ಪರವಾಗಿಲ್ಲ, ಏನೋ ಮಾಡ್ತಾರೆ. ಸಾರಿ, ನಿಮ್ ಪ್ರಕಾರ ಯಾರು ಬೆಸ್ಟ್ ಅಂದ್ರೆ ಮೋದಿನೇ ಇವಾಗ ಕರೆಕ್ಟಾಗಿ ಮಾಡ್ತಾ ಇರೋ ಕೆಲಸ. ಇಲ್ಲಿ ನೋಡಿ, ಯಾರಿದು?
ಸದಾನಂದ ಗೌಡ್. ಡಿ ಕೆ ಶಿವಕುಮಾರ್. ಸರಿ. ಡಿ ಕೆ ಶಿವಕುಮಾರ್. ಜಲಸಂಪನ್ಮೂಲ. ಹೌದು ಇವಾಗ ಚರ್ಚೆ ಮಾಡ್ತಾ ಇದ್ವಿ ನಾವು ಯಾರು ಒಳ್ಳೆ ನಾಯಕರು ಅಂತ. ನಿಮ್ಗೇನ್ ಅನ್ಸುತ್ತೆ? ಯಾರು ರಾಜಕೀಯ ವ್ಯಕ್ತಿಗಳು ಯಾರು ಒಳ್ಳೆಯವರು ಯಾರು ಇದು ಅಂತ ಇವಾಗ ಏನು ಇದು ಮಾಡೋಕ್ಕಾಗ್ತದೆ. ಈಗಿನ ರಾಜಕೀಯ ಎಲ್ಲ ಅಧ್ವಾನ ಆಗೋಗಿದೆ. ಯಾರ ಮೇಲೆ ಜಾಸ್ತಿ ಅಸಮಾಧಾನ ನಿಮ್ಗೆ? ನಮಗೆ ಇದು ಬಿಜೆಪಿ ಮೇಲೆ ಭಾರಿ ಅಸಮಾಧಾನ. ಯಾಕೆ ಸರ್? ನೀವೇ ನೋಡಿದ್ರಲ್ಲ ಈಗ ಒಂದು ಇಲ್ಲಿ ಸ್ಟೇಟಲ್ಲಿ ಸರ್ಕಾರ ಬಂದಾಗಿಂದ ಈ ಆಪರೇಷನ್ ಕಮಲ ಅದು ಇದು ರೆಸಾರ್ಟು ಅದು ಇದು ಅಂದ್ಕೊಂಡು ಹೋಗಿ ಕೂಡಾಕೊಂಡು ಇಷ್ಟು ಕೋಟಿ ಅಷ್ಟು ಕೋಟಿ ಅಂದ್ಕೊಂಡು ಇದು ಮಾಡಿ ಅವ್ರ ಪಾಪ ಏನೋ ಸಮ್ಮಿಶ್ರ ಸರ್ಕಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಮಾಡೋಕ್ಕೆ ಬಿಡಲಿಲ್ಲ ಇವರು. ನೋಟ್ ಕೊಟ್ಟರೆ ಓಟ್ ಹಾಕ್ಬಿಡ್ತಾರಲ್ಲ. ನೋಟ್ಗೋಸ್ಕರ ಓಟ್ ಹಾಕಿ ಕೆಲವ್ರು ಇರ್ತಾರೆ ಮೇಡಮ್. ದುಡ್ಡು ಈಸ್ಕೊಳ್ಳಿ ಬೇಡ ಅಂತ ಹೇಳ್ತಿಲ್ಲ. ನಿಮ್ಮ ಏರಿಯಾದಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ. ದುಡ್ಡು ಕೊಡಕ್ಕೆ ಬಂದು ಈಸ್ಕೊಂಡು ಜೋಬ್ ಹಾಕೊಳ್ಳಿ. ಅವ್ರ ದುಡ್ಡಲ್ಲ, ನಮ್ಮ ದುಡ್ಡು. ಹಂಗೆ ಎಲ್ಲ ಪದೇ ಮನಸ್ಸನ್ನ ಚೇಂಜ್ ಮಾಡಬಾರ್ದು ರೀ. ಯಡಿಯೂರಪ್ಪ ಬೈತಾರೆ. ನೋಟ್ ನೋಡಿ ಯೋಚನೆ ಬದಲಾಯಿಸಬೇಡಿ. ಯೋಚನೆ ಹಂಗೆ ಇರ್ಲಿ. ನೋಟ್ ನೋಡಿ ಯೋಚನೆ ಬದಲಾಯಿಸಿ ವೋಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಿದ್ದಾರೆ. ಸೂಪರ್, ಥ್ಯಾಂಕ್ ಯು ಸರ್. ಏನ್ ಸರ್ ನಿಮ್ಮ ಹೆಸರು? ಗೋವಿಂದ ಅವರೇ. ಗೋವಿಂದ ಅಂತ ದೇಶದ ಕತೆ ಆಗ್ಬಾರ್ದಲ್ಲ? ಇಲ್ಲ, ಆಗ್ಬಾರ್ದಲ್ಲ. ಸೊ ನಾವು ಒಳ್ಳೆ ರೀತಿ ವೋಟ್ ಮಾಡ್ಬೇಕು. ಏನ್ ಮಾಡೋದು? ಒಳ್ಳೆ ರೀತಿ ವೋಟ್ ಮಾಡಬೇಕು, ಒಳ್ಳೆ ಲೀಡರ್ನ ಸೆಲೆಕ್ಟ್ ಮಾಡಬೇಕು. ಹೇಗೆ ಮಾಡೋದು? ಒಳ್ಳೆ ಕ್ಯಾಂಡಿಡೇಟ್ ನಾವು ನಿಲ್ಲಿಸ್ಕೋಬೇಕು. ಒಳ್ಳೆ ಕ್ಯಾಂಡಿಡೇಟ್ ನ ನಿಲ್ಲಿಸಬೇಕು. ಯಾವ ರಾಜಕಾರಣಿ ನೋಡಿದ್ರೆ ದಿಲ್ ಖುಷಿ ಆಗುತ್ತೆ? ಮೋದಿ. ಯಾಕೆಂದ್ರೆ ಒಳ್ಳೆ ಪರಿಪಾಲನೆ, ಒಳ್ಳೆ ಶಿಸ್ತುವಾಗಿ ಇದು ಮಾಡ್ತಾ ಇದ್ದಾರೆ. ಈ ಸತಿ ಇವ್ರು ಬಂದ್ರೇನೆ, ಇನ್ನೊಂದ್ ಸತಿ ಬರ್ಲೇಬೇಕು. ಮಿಸ್ ಮಾಡದೆ ವೋಟ್ ಮಾಡಿ, ಇಲ್ಲ ಅಂದ್ರೆ ಗೋವಿಂದ ಅಂತ ಹೇಳಿ ಸರ್. ಮಿಸ್ ಮಾಡ್ದಂಗೆ ಓಟ್ ಹಾಕ್ಬೇಕು. ಒಳ್ಳೆ ಜನಗೆ ಒಳ್ಳೆ ಕ್ಯಾಂಡಿಡೇಟ್ ನಿಲ್ಸ್ಕೊಂಡು ಬಿಜೆಪಿಗೆ ಓಟ್ ಹಾಕಿ. ಇಲ್ಲ ಅಂದ್ರೆ ನಮ್ಮ ದೇಶ ಹಾಳಾಗುತ್ತೆ. ಇಲ್ಲ ಅಂದ್ರೆ ಎಲ್ಲ ಮುನ್ಗೋಗುತ್ತೆ ಅಂದ್ರೆ ನಮ್ಮ ಇಂಡಿಯಲ್ಲಿ. ಇಲ್ಲ ಅಂದ್ರೆ ನಾವ್ ಯಾರು ಇರಕ್ಕಾಗಲ್ಲ. ಇಲ್ಲ ಅಂದ್ರೆ ಏನು ಊಟನೂ ಸಿಗಲ್ಲ. ಗೋವಿಂದ. ಇಲ್ಲಿ ನೋಡಿ ಸರ್, ಹಾಯ್ ಅಲ್ಲಿ ಆ ಕಡೆ ಮಾತಾಡ. ಹಾಯ್ ಅಜ್ಜ. ಹಾಯ್. ಹೇಗಿದೆ ಊಟ? ಚೆನ್ನಾಗಿದೆ ಅಮ್ಮ. ಚೆನ್ನಾಗಿದ್ಯಾ? ಖುಷಿಯಾ? ರಾಜಕಾರಣಿಗಳ ಆಡಳಿತ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ? ರಾಜಕಾರಣ ಆಡಳಿತ ನೋಡಿದ್ರೆ ಖುಷಿ ಆಗ್ತೈತೆ, ಒಂದ್ಸಾರಿ ನೋವು ಆಗೈತೆ. ನೋವು ಯಾಕಾಗತ್ತೆ ಅಜ್ಜ? ಬೆಳೆ ಬೆಳೆದಂತ ಬೆಳಕ್ಕೆ ಇದು ರೇಟ್ ಇಲ್ಲ. ನೀರುಳ್ಳಿ ಎಲ್ಲ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಏನು ಮಾಡೋದಿಲ್ರಿ. ಆಲೇ ನೋಡಿದೀವಿ ಅವ್ರನ್ನ. ಓಕೆ ಅಜ್ಜ, ನಿಮ್ಮ ಹೆಸರೀಗ? ಸಿದ್ಲಿಂಗಪ್ಪರ ಅಂತ. ನಿಮ್ ಪ್ರಕಾರ ಯಾರು ಒಳ್ಳೆ ರಾಜಕಾರಣಿ? ನಮ್ಮ ಪ್ರಕಾರ ಯಾರು 5 ವರ್ಷಕ್ಕೊಂದೇ ಚೇಂಜ್ ಆಗ್ತಾರೆ. ಯಾರು ಅಂತ ಹೇಳ್ತಿದ್ರೆ ಎಲ್ಲಾರ್ದು ಅದೇ ಬದುಕೆ. ಯಾರನ್ನ ಕಟ್ಕೊಂಡು ಏನ್ರಿ ಮಾಡೋದು? ದುಡಿದಿದ್ರೇನು ಅನ್ನ ಸಿಗಂಗಿಲ್ಲ. ದುಡಿಬೇಕು. ರಾಜಕಾರಣ ನಂಬ್ಕೊಂಡು ನಾವು ಜೀವನ ಮಾಡೋಕ್ಕಾಗೋದಿಲ್ಲ. ರೈತರ ಸಾಲ ಮನ್ನಾ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಏನನ್ಸುತ್ತೆ? ಎಲ್ಲಿ ಸಾಲ ಮನ್ನಾ ರೀ? ಇನ್ನು ಸಾಲನ ಮನ್ನಾ ಮಾಡಿಲ್ಲ. ಸುಮ್ಮನೆ ಇದು ಮಾಡ್ತಾ ಇದ್ದಾರೆ. ಅವ್ರವರೇ ಕಿತ್ತಾಡ್ತಾ ಇದಾರೆ ಅಲ್ಲೇ ರಾಜಕೀಯಕ್ಕೆ. ನಮ್ಮನ್ನೇನು ನೋಡ್ಯಾರ ಅವರು. ಇಬ್ಬರ ಜಗಳದಲ್ಲಿ ಕೂಸ್ ಬಡವಾಯ್ತು. ಹಂಗ ಹಾಕದ್ರಿ. ಹೆಗಲ್ ಮೇಲೆ ಟವಲ್. ನಮ್ಮ ರೈತರು ಅಲ್ವಾ? ರೈತರು ಓಕೆ ಮೇಡಮ್. ಹೌದು, ಮೋದಿ ಬರ್ಬೇಕು ಮೇಡಮ್. ಯಾಕೆ? ಪ್ರಧಾನಮಂತ್ರಿ ಯಾರಂತ ಹುಟ್ಟ ಮಕ್ಕಳಿಗೂ ಗೊತ್ತಿರಲಿಲ್ಲ. ಹಿಂದೆ 5 ವರ್ಷದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಈಗ ಮೋದಿ ಮಕ್ಕಳು ಸಮೇತ ಮೋದಿ ಅಂತ ಗೊತ್ತೈತೆ. ಆಮೇಲೆ ಇನ್ನೊಂದು ಕುಟುಂಬ ರಾಜಕೀಯ ಅಂತ. ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಗ ಮುಖ್ಯಮಂತ್ರಿ ನಿಂತ್ಕೋಬೇಕಾದ್ರೆ ಅದು 10 ವರ್ಷಕ್ಕೆ ಅದ್ರಲ್ಲಿ ಇರಬೇಕು. ಇಲ್ಲ, ಈಗ ಬಂದ್ಬಿಟ್ಟು ನನ್ನ ಮಗ ಮಾಡ್ರಿ ಅಂದ್ರೆ ಹೆಂಗ್ ಮಾಡಕ ಸರ್? ಹಾಗೆ ಈ ಕಣ್ಣೀರು ಪಾಲಿಟಿಕ್ಸ್ ಬಗ್ಗೆ ಏನು ಹೇಳ್ತೀರಾ? ಗಿಮಿಕ್ ಮೇಡಮ್, ನಾಟಕ ಇದು. ನಾವ್ ಕಣ್ಣು ಮುಗಿದು ಮೋದಿಗೆ ಹಾಕ್ರಿ ಅಂತ ಹೇಳ್ತೀವಿ. ಹಾಕ್ತಾರ ಅವ್ ಗಿಮಿಕ್. ಅವ್ರ ನಾಟಕ ಕಂಪನಿಯಿಂದಲೇ ಬಂದಾರ. ಅವ್ರ ಕಾರ್ಯಕರ್ತರು ಯಾರಲ್ಲ, ಅವ್ರಿಗೆ ಕೊಡ್ಬೋದಲ್ಲ. ಬರೀ ಅವ್ರ ಕುಟುಂಬನೇ ಅಷ್ಟೇನಾ? 5 ವರ್ಷ ಮೋದಿ ಮಾಡಿದ್ರ, ಇನ್ನು 5 ವರ್ಷ ಇದ್ರೆ 10 ವರ್ಷ ಮಾಡ್ತಾರೆ.
ಭಾರತ ಏನಂಬುದು ಇಡೀ ವಿಶ್ವಕ್ಕೆ ಗೊತ್ತಾಗುತ್ತೆ. ಓಕೆ, ಜಲಸಂಪನ್ಮೂಲ ಸಚಿವರು ಯಾರು? DK ಶಿವಕುಮಾರ್. ಅವರೊಬ್ಬೆ ಗಿಮಿಕ್ ಮ್ಯಾನ್. ದುಡ್ಡು ಮಾಡ್ತಾರೆ ಅಷ್ಟೇ. ಅವರು ಸುಳ್ಳು. ಅವರು ದುಡ್ಡು ಮಾಡ್ಕೊಂಡು ಜೋಡೆತ್ತು ಒಂದು ಕಳ್ಳೆತ್ತು. ಅವು ಜಾತ್ರೆ ತಂದ ಒಂದು ಹೊಡ್ಕೊಂಬಂದ ಒಂದು ಹುಡ್ಕೊಂಬಂದ. ಅವಲ್ಲ ನೀರೇ ತೆಗಿರೋ ಸೋಮಲತಾ ಗೆದ್ದೇ ಗೆಲ್ಲುತ್ತೆ. ರಾಜಕಾರಣ, ಜಾತಿ ರಾಜಕಾರಣ, ಕಡ್ಡಿ ರಾಜಕಾರಣ ಇದೆಲ್ಲ ಏನಾಗ್ತದೆ? ಅಪ್ಪ ನಿಖಿಲ್ ಎಲ್ಲಿದೆಯಪ್ಪ? ಹೊಟ್ಟೆ ಹಸಿತಾ ಇದೆ ನನಗೆ. ಊಟ ಮಾಡಿ, ಚೆನ್ನಾಗಿ ಊಟ ಮಾಡಿ. ಇದು ಯಾರು ಅಂತ ಹೇಳ್ಬಿಡಿ. DK ಶಿವಕುಮಾರ್. ಏನಾಗಿದ್ದಾರೆ? ಅವ್ರು ಎಲ್ಲ ಆಗಿರ್ತಾರೆ, ತಿಂಗಳೊಂದ್ಸತಿ ಚೇಂಜ್ ಆಗ್ತಾನೆ ಇರ್ತಾರೆ. ಅವ್ರಿಗೆ ಏನ್ ಹೇಳೋದಿದೆ? ಮಿನಿಸ್ಟರ್ ಆಗಿರ್ಬೇಕು, ಬಟ್ ಯಾವ ಮಿನಿಸ್ಟರ್ ಅಂತ ಗೊತ್ತಿಲ್ಲ. ಲಾಸ್ಟ್ ಎಲೆಕ್ಟ್ರಿಕಲ್ ಇದಕ್ಕೆ ಯಾವುದು ವಿದ್ಯುತ್ ಇದಕ್ಕಾಗಿತ್ತು. ನೀರಿಲ್ಲ ಮೇಡಮ್, ಅದಕ್ಕೆ. ಜಲಸಂಪನ್ಮೂಲ ಸಚಿವರವರು ಯಾವ್ದು ಅವ್ರದ್ದೆಲ್ಲ ಇದ್ದು ಏನು ಪ್ರಯೋಜನ ಮೇಡಮ್? ಎರಡೆರಡು ಪಕ್ಷಗಳು ಕಟ್ಕೊಂಡು ಎರಡೆರಡು ಪಕ್ಷ ಜಾಯ್ನ್ ಆಗಿ ಮಾಡ್ತಿದ್ದಾರೆ. ಇವಾಗ ಯಾರು ಲಿಂಬೆ ಹಿಡ್ಕೊಂಡು ಒಬ್ರು ಓಡಾಡ್ತಾರೆ, ಏನನ್ನ ಹಿಡ್ಕೊಂಡು ಓಡಾಡ್ತಾರೆ. ಅದು ಯಾರು ಏನಂತ ಹೇಳೋದು? ಅಂಡ್ ಈವನ್ ಮನುಷ್ಯರು ಜನರ ಬಗ್ಗೆನೇ ಒಂದು ಕರ್ಟಸಿ ಇಲ್ದವರು ಮಕ್ಕದ ಮೇಲೆ ಬಿಸ್ಕೆಟ್ ಬಿಸಾಕ್ತಾರೆ. ಏನ್ ಭಿಕ್ಷಕರ ಎಲ್ಲರೂ? ಅಲ್ಲಿ ಮಳೆ ಬಂದಿಲ್ಲ, ಮಳೆ ಬಂದು ಎಲ್ಲ ತೊಳೆದೋಗ್ತಾ ಇದ್ರೆ ಇವ್ರು ತಗೊಂಡೋಗಿ ಬಿಸ್ಕೆಟ್ ಬಿಸಾಕ್ತಾರೆ. ಅವರಿಗೆಲ್ಲ ಏನ್ ಹೇಳೋದಿದೆ? ಯಾವ ಪಕ್ಷ ಇದ್ರೇನು ಅವರೆಲ್ಲ? ಈ ರಾಜಕೀಯ ಹೊಲಸು ದುಡ್ಡು ವ್ಯವಸ್ಥೆ ನೋಡಿದ್ರೆ ಯಾವ ಹಾಡು ನೆನಪಾಗುತ್ತೆ? ಬನ್ನಿ ಸರ್. ದುಡ್ಡು ಇದ್ರೆ ಜಗವೆಲ್ಲ, ದುಡ್ಡು ಇಲ್ಲದೆ ಜಗವಿಲ್ಲ, ದುಡ್ಡಿನ ಮುಂದೆ ಜಗದಲ್ಲಿ ಬೇರೆ ಏನು ಇಲ್ವಲ್ಲ, ಈ ಲೋಕವೇ ಕೇಳು ಬಾ. ಸೂಪರ್. ಏನ್ ಸರ್ ನಿಮ್ಮ ಹೆಸರು? ಶಿವಕುಮಾರ್. ಇವ್ರು ಯಾರು ಹೇಳಿ? ನನ್ನ ಹೆಸರು ಏನ್ ಗೊತ್ತಾ ನಿಮ್ಗೆ? ಅವ್ರು ಬರೀ ಶಿವಕುಮಾರ್, ನಾನು ಬರೀ ಶಿವಕುಮಾರ್, DK ಶಿವಕುಮಾರ್. ಓಕೆ, ಏನಾಗಿದ್ದಾರೆ ಇವರು? ಇವಾಗ ಮೊದಲು ಇಂಧನ ಸಚಿವ ಇದ್ರು, ಇವಾಗ ಏನಾಗಿರೋ ಗೊತ್ತಿಲ್ಲ. ರಾಜಕೀಯ ವ್ಯವಸ್ಥೆ ಬಗ್ಗೆ ಏನ್ ಹೇಳ್ತೀರಾ? ಬನ್ನಿ ಸರ್. ನಮ್ಮ ಸಂಸಾರ ಅನ್ನೋದು ಇದೆ ನೋಡಿ, ಇಂಡಿಯಾ ಅನ್ನೋದೊಂದು ಸಂಸಾರ ಇದ್ದಂಗೆ. ಎಲ್ಲರೂ ಅಪ್ಪನೇ ಅವರೇ ಒಳ್ಳೆಯವರು, ಅವ್ರ ಬಗ್ಗೆನೇ ಮಾತಾಡಬೇಕು. ಇಬ್ಬರು ಮಕ್ಕಳು ಅಮ್ಮನ ಕಡೆ, ಇಬ್ಬರು ಮಕ್ಕಳು ಅಣ್ಣನ ಕಡೆ, ಇವೆಲ್ಲ ಮಾಡಿದಾಗ ಏನಾಗುತ್ತೆ? ಸಂಸಾರ ಒಟ್ಟಿಗಿರಲ್ಲ, ಸಂಸಾರ ಉದ್ಧಾರನೂ ಆಗಲ್ಲ. ಹಂಗೆ ನಮ್ಮ ದೇಶನೂ ಅಷ್ಟೇ. ಎಲ್ಲಿವರೆಗೂ ಈ ಭ್ರಷ್ಟಾಚಾರಕ್ಕೆ ಕೆಲವು ಜನ ಪ್ರಭಾವಿಗಳು ಇರ್ತಾರೋ ಅವರಿರೋವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ. ಮೋದಿ ಏನೇನೋ ಮಾಡ್ತಾ ಇದ್ದಾರೆ. ನಾನು ಇವತ್ತರೆಗೂ ಕೇಳಿಲ್ಲ ಮೋದಿ ಇಷ್ಟು ಕೋಟಿ ದುಡ್ಡು ಮಾಡಿದ್ದಾರೆ, ಅಷ್ಟು ಕೋಟಿ ದುಡ್ಡು ಮಾಡಿದ್ದಾರೆ ಅಂತ. ಹಂಗಂತ ಅವರು ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ನಾನು ಇಷ್ಟು ಕೋಟಿ ಇದೆ, ಅಷ್ಟು ಕೋಟಿ ಇದೆ ಅಂತ ನಾನು ಕೇಳಿದ್ದು ಇಲ್ಲ. ಈ ಕೆಲವು ಜನ ಕೇಳಿ ಅವ್ರಿಗಿನ್ನ 26-28 ವರ್ಷ, ನನ್ನ ಹತ್ರ 600 ಕೋಟಿ ಇದೆ ಅಂತಾರೆ. ಯಾರಪ್ಪಂದ್ರಿ ದುಡ್ಡದು? ಅದೇ ಕೇಳ್ತಿದ್ದೀನಿ, ಯಾರಪ್ಪನ ದುಡ್ಡು? ನಮ್ದೇ ದುಡ್ಡು ಅದೆಲ್ಲ. ಮೋದಿ ಅವ್ರಿಗೆ ಮೇಡಮ್, ಮೋದಿ ಅವ್ರು ಬಂದ ಮೇಲೆ ನಮ್ಮ ಕರ್ನಾಟಕ ಭಾರತ ದೇಶಕ್ಕೆ ಒಂದು ಹಣಕಾಸು GST ಮಾಡಿ ಯಾವ ಜನ ಇದನ್ನ ಟ್ಯಾಕ್ಸ್ ಎಲ್ಲ ಮಿಸ್ಯೂಸ್ ಮಾಡ್ತಾ ಇದ್ರು ಎಲ್ಲ ಒಳ್ಳೇದು ಮಾಡಿದ್ದಾರೆ. 10% ಇರೋದನ್ನ 30% GST ಮಾಡಿ ಇವ್ರು 100 ರೂಪಾಯಿದನ್ನ 100 ರೂಪಾಯಿದು 500 ರೂಪಾಯಿದನ್ನ ಮಾಡಿ ಎಲ್ಲ ಜನಗಳಿಗೆ ಮೋಸ ಮಾಡ್ತಾ ಇದ್ರು. ಈಗ ವರ್ತಕರಿಗಾಗಲಿ ಜನಗಳಿಗಾಗಲಿ ಯಾರಿಗೂ ಏನೂ ಮೋಸ ಇಲ್ಲ. ಮೋದಿಯವ್ರು ಬಂದರೆ ಇನ್ನು 5 ವರ್ಷದಲ್ಲಿ ಭಾರತ ದೇಶ ಒಂದು ಸುಂದರವಾದಂಥ ಒಂದು ಇದಾಗೋದ್ರಲ್ಲಿ ಏನೂ ಒಂದು ಯಾವೇ ಒಂದು ಇದಿಲ್ಲ. ದುಡ್ಡು ತಗೊಂಡು ಓಟ್ ಹಾಕ್ತಾರಲ್ಲ, ದುಡ್ಡು ತಗೊಂಡು ಓಟ್ ಹಾಕೋರಿಗೆ ಏನು ಹೇಳೋಕ್ಕಾಗಲ್ಲ ಮೇಡಮ್. ಅವ್ರು ದುಡ್ಡು ಇಸ್ಕೊಂಡು ಯಾಕೆ ಓಟ್ ಹಾಕ್ತಾರೆ ಅಂತ ಎಲ್ಲ ಪಾರ್ಟಿ ಇರ್ತಾರೆ, ದುಡ್ಡು ಇಸ್ಕೊಂಡ್ಬಿಡ್ತಾರೆ. ಹಾಕ್ತೀನಿ ಅಂತ ಯಾರು ಕರೆಕ್ಟಾಗವನೋ, ಯಾರು ಒಳ್ಳೆಯವ್ರಿಗೆ ಹಾಕ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೋ ಅವರೇ ಒಳ್ಳೆಯವ್ರಿಗೆ. ಎಲ್ಲ ಪಾರ್ಟಿಯವರು ದುಡ್ಡು ಇಸ್ಕೊಳ್ಳೋಕೆ ಗ್ಯಾರಂಟಿನೇ, ಇಸ್ಕೊಳ್ತಾರೆ. ಹಾಕೋದು ಮತ್ತೆ ಗಟ್ಟಿಗಿರೋರಿಗೆ ಹಾಕ್ಬೇಕು. ಯಾರಾದ್ರೂ ಬರ್ಲಿ ಸರ್, ಒಳ್ಳೆ ಸರ್ಕಾರ ನಡಿಬೇಕು, ಒಳ್ಳೇದು ನಮ್ಗೆ ಒಳ್ಳೇದಾಗಬೇಕು. ಮೇಡಮ್, ದುಡ್ಡು ಇಸ್ಕೊಂಡಿಲ್ಲ ಅಂದ್ರೆ ನೀವು ಓಟ್ ಹಾಕಿಲ್ಲ ಅಂತಾರೆ. ಈಗ ನೀವು ದುಡ್ಡು ಇಸ್ಕೊಂಡಿಲ್ಲ ಅಂದ್ರೆ ನೀವು ಓಟ್ ಹಾಕಿ, ದುಡ್ಡು ಇಸ್ಕೊಂಡು ನಿಮ್ಗೆ ಯಾರಿಗೆ ಬೇಕೋ ಒಳ್ಳೆಯವ್ರಿಗೆ. ಈಗ ಎಲ್ಲ ಪಾರ್ಟಿ ದುಡ್ಡು ಕೊಡ್ಲಿ, ಇಸ್ಕೊಂಡ್ಬಿಡ್ಬೇಕು, ಮೋದಿ ಅವ್ರಿಗೆ ಓಟ್ ಹಾಕ್ಬೇಕು. ಈಗ ಎಲ್ಲ ಪಾರ್ಟಿ ದುಡ್ಡು ಕೊಡ್ಲಿ, ಇಸ್ಕೊಂಡ್ಬಿಡ್ಬೇಕು, ಮೋದಿ ಅವ್ರಿಗೆ ಓಟ್ ಹಾಕ್ಬೇಕು. ಅವ್ರ ಸರ್ಕಾರ ಬರಬೇಕು. 100% ದುಡ್ಡು ಇಸ್ಕೊಂಡಿಲ್ಲ ಅಂದ್ರೆ ನೀವು ಓಟ್ ಹಾಕಿಲ್ಲ ಅಂತ ಅರ್ಥ ಅಂತಾನೆ ಜನ. ಅದರಿಂದ ಮೋದಿ ಅವ್ರಿಗೆ ಓಟ್ ಹಾಕ್ಬೇಕು. ವೆಂಕಟರಮಣ ಸ್ವಾಮಿ ಅಂತ. ವೆಂಕಟರಮಣ ಸ್ವಾಮಿ ಜೇಬ್ ತುಂಬಿಸ್ಕೊಳ್ತಾ ಇರಿ, ಯಾರಿಗೆ ಓಟ್ ಹಾಕ್ಬೇಕಾ ಅವ್ರಿಗೆ ಓಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. 100% ಅದು. ಇವ್ರು ಯಾರು ಹೇಳಿ ಸರ್? DK ಶಿವಕುಮಾರ್ ಸರ್ ಅವರು ಏನು ಮಿನಿಸ್ಟ್ರಿಗ ಏನಪ್ಪ ಅಲ್ಲ, ಗೊತ್ತಿದೆ ಜಲಸಂಪನ್ಮೂಲ ಸಚಿವರು ಅವ್ರು ಏನೇ ಆಗಿರ್ಲಿ ಮೇಡಮ್. ವೆಂಕಟರಮಣ ಗೋವಿಂದ 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 ಗೋವಿಂದ. ನಮ್ಗೆ ಆ ಪಕ್ಷ ಬೇಕು ಈ ಪಕ್ಷ ಬೇಕು ಅಂತಲ್ಲ. ನಾನೊಬ್ಬ ಪ್ರಜೆ, ಓಟ್ ಮಾಡೋಣ. ನನಗೆ ಯಾವ ಕೆಲಸ ಮಾಡ್ತಾ ಬೋರ್ಡ್ ಇರುತ್ತಲ್ಲಿ, ಒಳ್ಳೆ ಪದಾರ್ಥ ಬೇಕಂದ್ರೆ ಇಲ್ಲಿ ಒಳ್ಳೆ ಹೋಟ್ಲಿಗೆ ಬರ್ತೀವಲ್ವಾ, ಒಳ್ಳೆ ವ್ಯಕ್ತಿ ನೋಡಿ ನಾವು ಓಟ್ ಹಾಕ್ತೀವಿ.
ಮೋದಿ ಮಾಡಿದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಕನ್ಫರ್ಮ್ ಇದೆ, ನಾವು ಮೋದಿ. ಈ ಜಾತಿ ನೋಡಿ ಓಟ್ ಹಾಕ್ತಾರೆ, ದುಡ್ಡು ತಗೊಂಡು ಓಟ್ ಹಾಕ್ತಾರೆ, ಇಂಥವ್ರಿಗೆಲ್ಲ ಏನು ಹೇಳ್ತೀರಾ ಹೇಳಿ? ಅದು ನಮ್ಮ ಅದು ಒಂದು ಸ್ವಂತ ಆಸೆ ತರ ಆಗ್ಬಿಟ್ಟಿದೆ ಎಲ್ಲರಿಗೂ ಅಷ್ಟೇ. ನಮ್ಮ ಪಕ್ಷ ನಾವು ಏನು ಮಾಡೋದು, ದೇಶಕ್ಕೆ ನಷ್ಟ ಬಿಟ್ಟೋಗಲ್ಲ ಅದು, ಅದಂತೂ ಎಲ್ಲೂ ಯಾವತ್ತೂ ಬಿಟ್ಟೋಗಲ್ಲ, ಅದು ಹಂಗೆ ಇರುತ್ತದೆ. ಜನರೇಷನ್ ಆಗ್ಬೇಕು, ಈ ಜನರೇಷನ್ ಅಲ್ಲಿ ಯಾರು ಮಾಡೋಕ್ಕಾಗಲ್ಲ. ಕರಪ್ಷನ್ಸ್ ಕಡಿಮೆ ಆಗಿದೆ, ಎಲ್ಲಿ ಕಡಿಮೆ ಆಗಿದೆ? ಎಕ್ಸಾಂಪಲ್ ಒಂದು ಕೊಡ್ಲಿ ಸಾಕು ನೋಡಿ, ಒಂದು ಯಾವ್ದು ಕೂಡ ಒಂದು ಕೊಡ್ಲಿ, ಎಲ್ಲೂ ಕೊಡೋಕ್ಕಾಗಲ್ಲ, ಯಾರು ಕೊಡೋಕ್ಕಾಗಲ್ಲ. ಇಲ್ಲಿ ಹೋಗಿರ್ತದೆ ಅಲ್ಲಿ ಬಂದಿರ್ತದೆ ಅಷ್ಟೇನೆ. ಇಲ್ಲಿ 500 ಹೋಗಿರ್ತದೆ ಅಲ್ಲಿ 1000 ರೂಪಾಯಿ ಬಂದಿರ್ತದೆ. ಇನ್ನೊಬ್ರ ಕಡೆ ಕೈ ತಸಿಕ್ ಹೋಗ್ತಾರೆ, ಅವ್ರ ಕೆಲಸ ಅವ್ರು ಅಷ್ಟು ವರ್ಷ ಮಾಡಿದ್ರು. 60 ವರ್ಷದಿಂದ ಆಗಿರೋ 4 ವರ್ಷ ಏನೂ ಆಗಿಲ್ಲ, ಹೇಳ್ಕೊಬೋದು ಅಷ್ಟೇ, ಅದೆಲ್ಲ ಜೀರೋ. ಬರೀ ಗೌರ್ಮೆಂಟ್ ಅನ್ನು ದೂಷಿಸೋದು ಅವ್ರು ತಪ್ಪು ಮಾಡ್ತಿದ್ರೆ ನಿಂತ್ಕೊಂಡು ಅದಕ್ಕೆ ಪ್ರೊಟೆಸ್ಟ್ ಮಾಡಿ ಅದನ್ನು ಕರೆಕ್ಟಾಗಿ ಆಗೋ ತನಕ ನಾವು ಬಿಡಬಾರ್ದು. ಆ ಜವಾಬ್ದಾರಿ ನಮ್ಮಲ್ಲಿಲ್ಲ. ಯಾವಾಗ ನಾವು ನಮ್ಮ ಜವಾಬ್ದಾರಿನ ಸರಿಯಾಗಿ ಮಾಡಲ್ವೋ ಗೌರ್ಮೆಂಟ್ನವರು ಲೂಟಿ ಹೊಡಿತಾ ಇರ್ತಾರೆ. ಪರ ವಿರೋಧದ ನಡುವೆ ಕೂಡ ಫೈನಲಿ ಏನ್ ಹೇಳೋದು ಅಂತ ಹೇಳಿದ್ರೆ, ಒಳ್ಳೆ ರಾಜಕೀಯ ವ್ಯಕ್ತಿನ ಆಯ್ಕೆ ಮಾಡ್ಕೋಬೇಕು, ಅದು ನಮ್ಮ ಕೈಲಿದೆ ಅಂತ ಹೇಳಿ. ಹೆಂಗಿದೆ ಬಿಸ್ನೆಸ್? ಮಾಮೂಲಿ ಇದೆ ಮಾಮೂಲಿ. ದೇಶದ ಪಾಲಿಟಿಕ್ಸ್ ಬಗ್ಗೆ ಏನ್ ಹೇಳ್ತೀರಾ? ಪಾಲಿಟಿಕ್ಸ್ ಬಗ್ಗೆ ನಮಗೇನು ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಮೇಡಮ್. ಎಲ್ಲ ಯಾವ ಪಕ್ಷ ಎಲ್ಲ ಕಳ್ರನೇ, ಎಲ್ಲ ಕಳ್ರನೇ. ಜಾತಿ ರಾಜಕಾರಣ, ಕುಟುಂಬ ರಾಜಕಾರಣದ ಬಗ್ಗೆ ಏನ್ ಹೇಳ್ತೀರಾ? ಅಂದರೆ ದೇವೇಗೌಡರದ್ದು ಅವ್ರದ್ದು ಕುಟುಂಬ ರಾಜಕಾರಣ ಮೊದಲಿಂದಲೂ ಇದೆ ಮೇಡಮ್. ಹಾಸನ ಮಂಡ್ಯ ಬಿಟ್ಟರೆ ಬೇರೆ ಯಾವ ಕಡೆನೂ ಅವರು ಗೆಲ್ಲಲ್ಲ. ಅವರು ಯಾರು ಹೇಳಿ ಸರ್? DK ಶಿವಕುಮಾರ್. ಏನಾಗಿದೆ ಇವರು? ಅವರು ಇವಾಗ ಸಚಿವರಾಗಿದ್ದಾರೆ. ಯಾವ ಸಚಿವರು? ಇಂಧನ ಸಚಿವರು. ಹೌದು, ಇಂಧನ ಸಚಿವರು. ಇಂಧನ ಸಚಿವರು ಆಗಿದ್ರು. ಇವಾಗ ಸರ್ ಗೊತ್ತಿಲ್ಲ ಮೇಡಮ್ ಯಾರು. ರಾಜೇಶ್ ಅವ್ರು ಏನ್ ಮಾಡ್ಕೊಂಡಿರೋದು? ಮಾರ್ಕೆಟಿಂಗ್ ಮ್ಯಾನೇಜರ್. ಈಗ ರಾಜಕಾರಣಿಗಳು ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಅಂತ. ಪಾಲಿಟಿಕ್ಸ್ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಮೇಡಮ್. ಜಸ್ಟ್ ಯಾರು ಸೂಟಬಲ್ ಇರ್ತಾರೆ ಅವ್ರಿಗೆ ಓಟ್ ಹಾಕ್ತೇವೆ. ಸರ್ ನೀರು ಕುಡಿತೀರಾ? ಬೇಡ ಸಾಕಲ್ಲ ಮೇಡಮ್. ಅಲ್ಲ, ಮೊಸರು ತಿಂತಾ ಇದ್ದೀರಾ, ನೀರು ಕುಡಿಬೇಕಂತ ಅನ್ಸಲ್ಲ? ನೀರು ಬೇಡ. ಆದ್ರೆ ಇವ್ರು ಬೇಕೇ ಬೇಕು. ಯಾರು ಬೇಕು? ಜಲಸಂಪನ್ಮೂಲ ಸಚಿವರು ಯಾರು ಅನ್ನೋದು ಬೇಕೇ ಬೇಕು. ಹಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಮೇಡಮ್. ಅದೇ ಹೇಳಿದೆ, ಪೊಲಿಟಿಕ್ಸ್ ಬಗ್ಗೆ ನಂಗೆ ಐಡಿಯಾ ಇಲ್ಲ, ಅದಕ್ಕೆ ಫಸ್ಟೇ ಹೇಳಿದೆ ನಾನು ನಿಮಗೆ. ಯಾರು ಮಿನಿಸ್ಟ್ರು ಯಾರು ಇದು ಗೊತ್ತಿಲ್ಲ ನನಗೆ. ಇವ್ರು ಯಾರು ಹೇಳಿ ಸರ್? ಯಾರು ಇವರು ಯಾರು ಸರ್? DK ಬ್ರದರ್ಸ್. DK ಬ್ರದರಾ? DK ಶಿವಕುಮಾರ್. ಓಕೆ. ಇವ್ರೇನಾಗಿದೆ ಸರ್? ಇವರು ಜಲಸಂಪನ್ಮೂಲ ಸಚಿವರು. ಹಾಯ್ ಸರ್, ನಿಮ್ಮ ಹೆಸರು? ರಾಜೇಶ್ ಅವರೇ, ನೀವು ದೇಶಕ್ಕೆ PM ಆದ್ರೆ ಏನ್ ಮಾಡ್ತೀರಾ? PM ಆದ್ರೆ ಮೋದಿ ತರ ಮಾಡ್ತೀವಿ ಅಷ್ಟೇ. ಇಂಡಿಯನ್ ತರ ಮಾಡ್ಬೇಕಡಿ ಅಂತ. ಎಲ್ಲರಿಗಿಂತ ಬೆಸ್ಟ್ PM ಮೋದಿ. ಯಾರು? ರಾಹುಲ್ ಗಾಂಧಿ ಕಂಪೇರ್ ಮಾಡಿದ್ರೆ, ಮಾಯಾವತಿನ ಕಂಪೇರ್ ಮಾಡಿದ್ರೆ, ಬ್ಯಾನರ್ಜಿನ ಕಂಪೇರ್ ಮಾಡಿದ್ರೆ, ಇನ್ಯಾರು ಕಂಪೇರ್ ಮಾಡಿದ್ರೆ ಬೆಸ್ಟ್ ಇವ್ರಲ್ಲಿ ಸೆಲೆಕ್ಟ್ ಮಾಡಿದ್ರೆ ಮೋದಿ ಇಸ್ ದಿ ಬೆಸ್ಟ್. ಓಕೆನಾ? ಇವಾಗಿರೋ ಗೌರ್ಮೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ರೂಲು ಎಲ್ಲ ಸ್ವಾರ್ಥನೇ ಇರೋದಿಲ್ಲ. ಎಲ್ಲ ಸ್ವಾರ್ಥನೇ ಇರೋದು. ಬಡವರಾಗೆ ಅವ್ರೆ. ಈಗ ನೋಡಿ, ಔಟ್ ಸೈಡ್ಗೆ ಹೋಗಿ ನೋಡಿ, ಒಂದು ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಒಬ್ರಿಗೆ, ಇನ್ನು ಕೂಲಿ ಮಾಡ್ಕೊಂಡೆ ಮಾಮೂಲಿ ಇದ್ದೇ ಇರ್ತವೆ. ಮಾಮೂಲಿ ಅಂತಾರೆ ಕಣ್ರಿ. ಒಳ್ಳೆ ಕ್ಯಾಂಡಿಡೇಟ್ ಬರ್ಲಿಕ್ಕಂದ್ರೆ ಒಳ್ಳೆ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಬೇಕು ಮೇಡಮ್. ಅಭಿವೃದ್ಧಿ ಬೇಕು ನಮಗೆ. ಅಭಿವೃದ್ಧಿ ಬೇಕಂದ್ರೆ ಸಿಂಗಲ್ ಮೆಜಾರಿಟಿ ಪಕ್ಷ ಬೇಕು. ಇವಾಗ ಮೋದಿನೂ ಬಿಡಂಗಿಲ್ಲ. ಮಹಾಗಠಬಂಧನ್ ಅಂತ 21 ಜನ ಇಟ್ಕೊಂಡು ಏನ್ ಆಡಳಿತ ಮಾಡಕ್ಕಾಗುತ್ತೆ? ಇಷ್ಟು ಹೋಗಿ ಬೈತವ್ರಿ ಮೋದಿಯ. ಸರ್ ಬೈಯೋರು ಇದ್ದೇ ಇರ್ತಾರೆ ಸರ್. ಈಗ ಏನ್ ಗೊತ್ತಾ, 5 ವರ್ಷದಲ್ಲಿ ಎಲ್ಲಾನು ಮಾಡಕ್ಕಾಗಲ್ಲ. 60 ವರ್ಷ ಕಾಂಗ್ರೆಸ್ ಕೊಟ್ಟಿದ್ರ ತಾನೆ. 60 ವರ್ಷ ಅವ್ರೇನು ಮಾಡಿಲ್ಲ. 5 ವರ್ಷ ಕೊಟ್ಬಿಟ್ಟು 5 ವರ್ಷದಲ್ಲಿ ಮಾಡಿ ಅಂದ್ರೆ ಯಾರು ಮಾಡ್ತಾರೆ ಸರ್? ನೀವು ಮಾಡಕ್ಕ ಇನ್ನೊಂದು 5 ವರ್ಷ ಕೊಟ್ಟು ನೋಡ್ಬೇಕಲ್ವಾ? ಜನೆಲ್ಲ ತೆಳಗಾಯ್ತಾರಲ್ಲ. ತೆಳ್ಳಗ್ ಆಗಲ್ಲ ಸರ್. ನೀವು ಹಂಗ ಅವತ್ತಿಂದ ಆಗಿಲ್ವಾ ಸರ್? 60 ವರ್ಷದಿಂದ ಆಗಿಲ್ವಾ ತೆಳ್ಳಗೆ? ಇನ್ನು 5 ವರ್ಷ ಕೊಟ್ರೆ ಏನು ನಮ್ದೇನು ಗಂಟು ಕಳ್ಕೊಳ್ಳಲ್ಲ. 5 ವರ್ಷ ಕೊಟ್ಟು ನೋಡಿ, ಮೋದಿ ಚೇಂಜಸ್ ಮಾಡೇ ಮಾಡ್ತಾರೆ. ನೋಡಿದ್ರಲ್ಲ, ನೀನಾನು ಹಗ್ಗ ಜಗ್ಗಾಟ ರಾಜಕಾರಣಿಗಳಲ್ಲಿ ಆಗ್ತಾನೆ ಇದೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸುಗಳುವಾಗಬಾರ್ದು ಅನ್ನೋದಾದ್ರೆ ನಾವು ಯೋಚನೆ ಮಾಡಬೇಕು, ಆಲೋಚನೆ ಮಾಡಬೇಕು, ಮಿಸ್ ಮಾಡದೆ ವೋಟ್ ಮಾಡಬೇಕು. ಯಾರಿಗೆ? ಒಳ್ಳೆ ರಾಜಕಾರಣಿಗೆ. ಸೊ ಆ ಪವರ್ ನಿಮ್ಮಲ್ಲಿದೆ, ಅದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇನ್ನಷ್ಟು ಚರ್ಚೆ ಮಾಡೋಣ. ಮತ್ತಷ್ಟು ಮಗದಷ್ಟು ಪಾಲಿಟಿಕ್ಸ್
ಚರ್ಚೆಗಳ ಜೊತೆ ದರ್ಶಿನಿಯಲ್ಲಿ ಡೆಮೋಕ್ರಸಿ ನೋಡ್ತಾನೆ ಇದೆ ಅಂತ ಹೇಳ್ತಾ ದಿಸ್ ಇಸ್ ಮುದು ಮೀನಾ ಸೈನಿಂಗ್ ಆಫ್ ಕ್ಯಾಮರಾ ಪರ್ಸನ್ ರಿಫ್ರೆಶಿಂಗ್ ರಾಡು ಟೇಕ್ ಕೇರ್ ಬೈ ಕೀಪ್ ವಾಚಿಂಗ್ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.